ನಾಯ್ಡು ಅವ್ರ ಬೆಂಬಲ ಆಗಿರ್ಬೋದು, ಮತ್ತು ನಿತೀಶ್ ಕುಮಾರ್ ಅವ್ರ ಬೆಂಬಲ ಆಗಿರ್ಬೋದು, ಎಲ್ಲ ಹಿಡ್ಕೊಂಡು 293 ಇವತ್ತು ಸಂಸದಲ್ಲಿದ್ದಾರೆ BJP ಅಥವಾ NDA. ಅದ್ರ ಜೊತೆಗೆ ಇನ್ನಷ್ಟು ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಬೇರೆ ಬೇರೆ ಪಕ್ಷನ ಹೊರತು ಸೇರಿಸ್ಕೊಂಡು 362 ಸಂಸದರನ್ನು ಮಾಡಿದ್ರೆ, 2/3 ಮೆಜಾರಿಟಿ ಮಾಡಿದ್ರೆ, ಅಂದ್ರೆ ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಬೇಕಾಯ್ತಪ್ಪ ಅಂತಂದ್ರೆ 362 MP ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಡಿಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ ಉತ್ತರ ಭಾರತದಲ್ಲೇ ಅದರಲ್ಲೂ 800 ಮೇಲ್ಪಟ್ಟು ಸೀಟುಗಳಾಗಿಬಿಡ್ತವೆ. MP ಮ್ಯಾಕ್ಸಿಮಮ್ ಉತ್ತರ ಭಾರತಕ್ಕೆ ಹೋಗೋದ್ರಿಂದಾಗೆ ಸರಳ ಬಹುಮತ ಪಡೆಯೋದಕ್ಕೆ BJPಗೆ ನಿರಂತರ ಆಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸಮೀಪದಲ್ಲಿ ಮೋದಿ ಅವರು ಇರುವವರೆಗೂ ಅವ್ರನ್ನ ಸೋಲಿಸೋದು ವಿರೋಧ ಪಕ್ಷಗಳು ಸಾಧ್ಯ ಇಲ್ಲ ಅನ್ನುವಂಥ ಚರ್ಚೆ ಜೋರ್ದಾರಾಗಿ ನಡೆದಿದೆ. ಇವತ್ತು ಈ ಒಂದು ವಿರೋಧ ಪಕ್ಷಗಳ ಒಡಕು, ತಮ್ಮ ತಿಕ್ಕಾಟ, ಜಗ್ಗಾಟ, ಕಾಲು ಎಳೆದಾಟ, ಇದರಿಂದಾಗಿ ಇವತ್ತು ವಿರೋಧ ಪಕ್ಷಗಳೆಲ್ಲ ಛಿದ್ರ ಆಗಿದ್ದಾವೆ. ಒಂದು ಗಟ್ಟಿ ನಿಲ್ಲುವಂಥ ಸಾಧ್ಯತೆಗಳು ಕಡಿಮೆ ಆಗಿದ್ದಾವೆ. ಇದಕ್ಕಾಗಿ ಇದನ್ನು ಸರಿಯಾಗಿ ಬೆಳೆಸ್ಕೊಂಡ ಮೋದಿಯವರು ಮುಂಬರುವ ಅಧಿವೇಶನದಲ್ಲ ಡಿಲಿಮಿಟೇಷನ್ ಆ್ಯಕ್ಟ್ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಆ್ಯಕ್ಟನ್ನು ಪಾಸ್ ಮಾಡ್ಕೋಬೇಕು ಅನ್ನೋ ತಯಾರಿಗಳು ಜೋರ್ದಾರ್ ನಡೆದಿದ್ದಾರೆ. ಅದೊಂದು ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಮೋದಿ ಅವರು ಇರುವವರೆಗೆ ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಿಂದ ಇದು ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್. ಉತ್ತರ ಭಾರತದಲ್ಲಿ ಸಾಕಷ್ಟು ಸೀಟುಗಳು ಬರೋದರಿಂದಾಗೆ ಅವರು ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆಗಳಿದ್ದಾವೆ. ಈ ರೀತಿಯಾಗಿ ಒನ್ ಪಾರ್ಟಿ ಸಿಸ್ಟಮ್ ಮಾಡ್ಕೋಬೇಕು ಅನ್ನೋಂಥ ದಿಶೆಯಲ್ಲಿ ಹೊರಟಿದ್ದಾರೆ ಇವರು ಅನ್ನುವಂಥ ಚರ್ಚೆಗಳು